ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮನಸ್ಸಿನ ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಎನ್ನುವುದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಮೊಟ್ಟ ಮೊದಲನೆಯದಾಗಿ ಜಾಗೃತಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ ಮನಸ್ಥಿತಿ, ಪರಿಸ್ಥಿತಿ ಮತ್ತು ಪರಿಸರದ ಬಗ್ಗೆ ಗಮನವನ್ನು ಹೊಂದಿರುವುದಕ್ಕೆ ಮತ್ತು ತಿಳುವಳಿಕೆಯನ್ನು ಹೊಂದಿರುವುದಕ್ಕೆ ಜಾಗೃತಿ ಅಂತ ಹೇಳ್ಬೋದು. ತನ್ನ ಬಗ್ಗೆ ಹಾಗೂ ತಾನಿರುವ ವಾತಾವರಣದ ಬಗ್ಗೆ ಎಚ್ಚರಿಕೆಯನ್ನು, ಮಾಹಿತಿಯನ್ನು ಮತ್ತು ಪ್ರಜ್ಞೆಯನ್ನು ಹೊಂದಿರೋದು. ಈಗ ಉದಾಹರಣೆಗೆ ಹಾಗೇನೆ ತನ್ನಲ್ಲಿ ಉಂಟಾಗುವ ಆಲೋಚನೆಗಳು, ಮೂಡುವಂತಹ ಭಾವನೆಗಳು, ಆಗುವಂತಹ ಅನುಭವಗಳನ್ನು ಒಳಹೊಕ್ಕು ನೋಡುವ ಮತ್ತು ಅವುಗಳೆಲ್ಲವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುವುದು ಕೂಡ ಜಾಗೃತಿನೇ ಆಗಿರುತ್ತೆ. ತನ್ನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಉದ್ದೇಶವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದರೆ ಜಾಗೃತಿಯನ್ನು ಹೊಂದಿದ್ದರೆ. ಈ ಅಂಶಗಳುಳ್ಳ ಜಾಗೃತಿ ಅಥವಾ ಪ್ರಜ್ಞೆ ಅಂತ ಕೂಡ ಕರಿಬೋದು. ಅದು ಏನು ಅಂದರೆ ಅದರಲ್ಲಿ ಎಷ್ಟೋ ಥರದ ಜಾಗೃತಿಗಳಿದೆ. ಒಂದು ಜಾಗೃತಿ ಅನ್ನೋದು ನಾನು ಬೇಸಿಕ್ಕಾಗಿ ಹೇಳಿದೆ. ಆದರೆ ಜಾಗೃತಿ ಅಂತಂದರೆ ಹಲವು ಬಗೆಯ ಜಾಗೃತಿ ಅಥವಾ ಪ್ರಜ್ಞೆಗಳನ್ನು ನಾವು ಹೊಂದಿರಬೇಕಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಮಾನಸಿಕ ಜಾಗೃತಿ. ಇದರೊಳಗೆ ತನ್ನ ಮಾನಸಿಕ ಆರೋಗ್ಯ, ಭಾವನೆಗಳು, ವರ್ತನೆಗಳನ್ನು ತಾನೇ ಅರ್ಥ ಮಾಡ್ಕೊಳ್ಳೋದು ಮತ್ತು ತನ್ನಲ್ಲಿರುವ ಅರಿಮೆಗಳನ್ನು, ಅಂದರೆ ಕಾಂಪ್ಲೆಕ್ಸ್ ಅಂತೀವಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಗಾಡ್ ಕಾಂಪ್ಲೆಕ್ಸು, ಮಾರ್ಟಿರ್ ಕಾಂಪ್ಲೆಕ್ಸ್, ಹೀಗೆ ತುಂಬ ಕಾಂಪ್ಲೆಕ್ಸ್ಗಳಿದೆ. ಮತ್ತು ವ್ಯಕ್ತಿತ್ವದ ಮಾದರಿಗಳನ್ನು ಗುರುತಿಸಿಕೊಳ್ಳುವುದು ಮಾನಸಿಕ ಜಾಗೃತಿ. ಆಮೇಲೆ ತನ್ನತನದ ಜಾಗೃತಿ ಅಂದರೆ ತನ್ನಲ್ಲಿ ಉಂಟಾಗುವಂತಹ ಆಲೋಚನೆಗಳನ್ನು, ಚಿಂತನೆಗಳನ್ನು, ತನ್ನ ಇತಿಮಿತಿಗಳನ್ನು ಅಥವಾ ದೌರ್ಬಲ್ಯಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುವುದು ತನ್ನತನದ ಜಾಗೃತಿಯಿಂದ. ಇನ್ನು ಎಮೋಷನಲ್ ಅವೇರ್ನೆಸ್ ಅಂದರೆ ಭಾವುಕತೆಯ ಜಾಗೃತಿ ಏನು ಅಂತಂದರೆ ತನ್ನಲ್ಲಿ ಉಂಟಾಗುವ ಭಾವನೆಗಳ ಕಾರಣಗಳನ್ನು ಗುರುತಿಸ್ಕೊಳ್ಳೋದು. ಹಾಗೆ ಕಾರಣಗಳನ್ನ ಗುರುತಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಅದನ್ನು ನಿರ್ವಹಿಸೋಕ್ಕೆ ಸಾಧ್ಯವಾಗುತ್ತೆ. ಇದು ಎಮೋಷನಲ್ ಅವೇರ್ನೆಸ್ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೂಡ ನಾವು ಕರಿಬೋದು. ಇನ್ನೊಂದು ಸೋಷಿಯಲ್ ಅವೇರ್ನೆಸ್ ಅಂದರೆ ಸಾಮಾಜಿಕ ಜಾಗೃತಿ. ತಾನಿರುವ ಸಮಾಜದ ಸಂರಚನೆ, ಒಂದು ಸ್ಟ್ರಕ್ಚರ್ ಇದೆ ನಮ್ಮ ಸಮಾಜಕ್ಕೆ, ಮತ್ತು ಅದು ಕೆಲಸ ಮಾಡುವ ರೀತಿ ಮತ್ತು ಸಂಬಂಧಗಳು, ಕೌಟುಂಬಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಎಲ್ಲಿ ಇದ್ದಾವೆ, ಹೇಗೆ ಇವೆ ಮತ್ತು ಅದು ಚಲಿಸ್ತಾ ಇರುವ ದಿಕ್ಕು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಯಾವುದರಿಂದ ಅಂತಂದರೆ ಸೋಷಿಯಲ್ ಅವೇರ್ನೆಸ್ಸಿಂದ. ಹಾಗೆ ಅದನ್ನು ಸಹಾನುಭೂತಿಯಿಂದ ಮತ್ತು ನಿಷ್ಪಕ್ಷಪಾತವಾಗಿ ಸಾಕ್ಷೀಕರಿಸೋಕ್ಕೆ, ವಿಟ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಇನ್ನೊಂದು ಜಾಗೃತಿ ನಮ್ಮ ಮಾನಸಿಕ ಒಲವು ಮತ್ತು ನಿಲುವುಗಳ ಬಗ್ಗೆ ಜಾಗೃತಿಯನ್ನು ಹೊಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಈಗ ಪ್ರಸ್ತುತ ಕಾಲಮಾನದಲ್ಲಿ ಜೀವಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ನಾವು ಕ್ರಿಯಾಶೀಲವಾಗಿ, ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟು ಸ್ಪಿರಿಚುವಲ್ ಅವೇರ್ನೆಸ್ ಅಂದರೆ ಆಧ್ಯಾತ್ಮಿಕ ಜಾಗೃತಿ. ಆಧ್ಯಾತ್ಮಿಕ ಜಾಗೃತಿ ಅಂದರೆ ದೇವರು, ದಿಂಡ್ರು, ಧರ್ಮ ಆ ಥರದ್ದಲ್ಲ. ತನ್ನ ಜೀವ ಮತ್ತು ತನ್ನ ಜೀವನದ ಮೌಲ್ಯಗಳೊಂದಿಗೆ ಗುರುತಿಸ್ಕೊಳ್ಳೋದು ಮತ್ತು ತನ್ನ ಜೀವಿತದ ಉದ್ದೇಶ ಏನು, ಸಾರ್ಥಕತೆ ಏನು, ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿರುವುದೇ ಆಧ್ಯಾತ್ಮಿಕ ಜಾಗೃತಿ ಅಥವಾ ಸ್ಪಿರಿಚುವಲ್ ಅವೇರ್ನೆಸ್. ಹಾಗೆಯೇ ಇನ್ನೊಂದಿದೆ ಕಲ್ಚರಲ್ ಅವೇರ್ನೆಸ್ ಅಂದರೆ ಸಾಮಾಜಿಕ ಜಾಗೃತಿ. ತನ್ನ ಸಮಾಜದ ವಿವಿಧ ಸಂಸ್ಕೃತಿಗಳನ್ನು ಗೌರವಿಸೋದು. ಯಾರಿಗೆ ಸಾಂಸ್ಕೃತಿಕ ಜಾಗೃತಿ ಇರ್ತದೋ ಅವರು ಏನು ಮಾಡ್ತಾರೆ ಅಂದರೆ ತನ್ನ ಸಮಾಜದ ವಿವಿಧ ಸಂಸ್ಕೃತಿಗಳನ್ನು ಗೌರವಿಸೋದು, ಗುರುತಿಸೋದು, ಅವುಗಳಲ್ಲಿ ತನ್ನ ಸಾಂಸ್ಕೃತಿಕ ಎಳೆಗಳನ್ನು ಬೆಸೆದುಕೊಳ್ಳೋಕ್ಕೆ ಯಾವುದ್ಯಾವುದು ಸಾಧ್ಯತೆಗಳು ಇದೆ ಅನ್ನೋದನ್ನು ನೋಡೋದು ಮತ್ತು ಸಂವಹನ ನಡೆಸೋದು, ಸಂಪರ್ಕ ಸಾಧಿಸೋಕ್ಕೆ ಪ್ರಯತ್ನ ಮಾಡೋದು ಆರೋಗ್ಯಕರವಾಗಿರುವಂಥ ಸಾಂಸ್ಕೃತಿಕ ಜಾಗೃತಿ ಅದಾಗುತ್ತದೆ.
ತನ್ನದನ್ನೂ ಸೇರಿದಂತೆ ಇತರ ಎತ್ನಿಸಿಟಿ ಅಥವಾ ಸಂಸ್ಕೃತಿಗಳ ಪರಂಪರೆಗಳನ್ನು, ಅವುಗಳನ್ನ ಗ್ರಹಿಕೆಗಳನ್ನು ಯಾವುದೇ ಈ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಇಲ್ಲದೆ ವಿಟ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗೋದು ಯಾರಿಗೆ ಅಂತಂದರೆ ಈ ಕಲ್ಚರಲ್ ಅವೇರ್ನೆಸ್ ಇರೋದು. ಮತ್ತು ಇನ್ನು ಪರಿಸರ ಜಾಗೃತಿ, ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಈಗ ಪ್ರಕೃತಿಯ ಮತ್ತು ಮಾನವ ನಿರ್ಮಿತ ಪರಿಸರದಲ್ಲಿ ಆಗು ಹೋಗುಗಳೆಲ್ಲನೂ ಗಮನಿಸೋಕ್ಕಾಗಬೇಕು, ಮತ್ತು ಅವುಗಳ ಪ್ರಭಾವಗಳನ್ನು ಗುರುತಿಸೋದಕ್ಕಾಗಬೇಕು, ಮತ್ತು ನಮ್ಮ ಪರಿಸರ ಮತ್ತು ಜೀವ ಸಂಕುಲದ ಉನ್ನತಿಗೆ ಮತ್ತು ಅವುಗಳ ರಕ್ಷಣೆಗೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋದನ್ನು ಗುರುತಿಸೋದು ಮತ್ತು ಅದೇ ರೀತಿಯಲ್ಲಿ ವರ್ತಿಸೋದು, ಇವೆಲ್ಲವೂ ಕೂಡ ಎನ್ವೈರ್ಮೆಂಟಲ್ ಅವೇರ್ನೆಸ್ಗೆ ಸೇರ್ತವೆ. ಇನ್ನು ನಮ್ಮ ದೇಹದ ಬಗ್ಗೆ ಶಾರೀರಿಕ ಜಾಗೃತಿ ಅಥವಾ ದೈಹಿಕ ಜಾಗೃತಿ ಅಂದರೆ ನಮ್ಮ ದೇಹದ ಆರೋಗ್ಯಕ್ಕೆ ಅಗತ್ಯವಾಗಿರುವುದನ್ನು ಮಾತ್ರ ತಗೊಳ್ಳೋದು, ಅಗತ್ಯ ಯಾವುದು ಇಲ್ಲ ಅನ್ನೋದನ್ನು ನಾವು ಗುರುತಿಸೋದು, ಅದಕ್ಕೆ ಸೂಕ್ತವಾಗಿರುವ ಕ್ರಮಗಳನ್ನ ತಗೊಳ್ಳೋದು ದೈಹಿಕ ಜಾಗೃತಿ. ಇನ್ನು ಆರ್ಥಿಕ ಜಾಗೃತಿ, ಫೈನಾನ್ಷಿಯಲ್ ಅವೇರ್ನೆಸ್ ಅಥವಾ ಎಕನಾಮಿಕಲ್ ಅವೇರ್ನೆಸ್, ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಸಮರ್ಥವಾಗಿ ನಿರ್ವಹಿಸೋದು, ಗಳಿಕೆ, ಉಳಿಕೆ ಮತ್ತು ಆಯವ್ಯಯಗಳ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿರೋದು, ಆರ್ಥಿಕ ಸದೃಢತೆಯನ್ನು ಹೊಂದಿರೋದು. ಆರ್ಥಿಕ ಸದೃಢತೆ ಅಂತಂದರೆ ಜಿಪುಣತನ ಅಲ್ಲ, ಅಥವಾ ಬೇಕು 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 ಅನ್ನೋ ಲೋಭಿ ಆಗಿರೋದಲ್ಲ. ಆರ್ಥಿಕ ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳುವ ಮತ್ತು ಅದನ್ನು ಬೆಳೆಸೋದ್ರ ಬಗ್ಗೆ ಎಜುಕೇಟ್ ಆಗೋದು, ಅದ್ರ ಬಗ್ಗೆ ಎಜುಕೇಷನ್ ಬೇಕಾಗಿರುತ್ತೆ. ಇನ್ನು ಸಮಯದ ಜಾಗೃತಿ, ಜೀವನ ಮತ್ತು ಸಮಯ ಇವೆರಡು ಕೂಡ ಸಮಾನಾರ್ಥಕ ಪದಗಳು. ಸಮಯವನ್ನು ವ್ಯರ್ಥ ಮಾಡೋದು ಅಂತಂದರೆ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಂಗೆ. ಆದ್ದರಿಂದ ಸಮಯವನ್ನು ವಿನಿಯೋಗಿಸಬೇಕಾದ್ರೆ ಆದ್ಯತೆಗಳನ್ನು ಗುರುತಿಸುವುದು, ಪ್ರಯಾರಿಟಿಗಳನ್ನ ಗಮನಿಸಬೇಕು. ಇದರ ಪರಿಣಾಮವಾಗಿ ನಮಗೇನಾಗುತ್ತೆ, ಹೇಗೆ ಎಫೆಕ್ಟಿವ್ ಆಗಿ ಮತ್ತು ಫ್ರೂಟ್ಫುಲ್ಲಾಗಿ ಮತ್ತು ಕನ್ಸ್ಟ್ರಕ್ಟಿವ್ ಆಗಿ ಸಮಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಬೇರೆಯವರ ಸಮಯಕ್ಕೆ ನಾವು ಗೌರವವನ್ನು ಕೊಡ್ತೀವಿ. ರೆಸ್ಪೆಕ್ಟಿಂಗ್ ಅದರ್ಸ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸೀಮೆಯ ಜಾಗೃತಿ, ಬೌಂಡ್ರಿ. ಅದ್ರ ಬಗ್ಗೆ ನಮಗೊಂದು ಅವೇರ್ನೆಸ್ ಇರಬೇಕು. ತನ್ನ ಮತ್ತು ಇತರ ವ್ಯಕ್ತಿ ಅಥವಾ ಸಮೂಹ ಅಥವಾ ವ್ಯವಸ್ಥೆಗಳ ನಡುವೆ ಆರೋಗ್ಯಕರವಾಗಿರುವಂತಹ ಮತ್ತು ಅಗತ್ಯವಾಗಿರುವಂತಹ ಅಂತರವನ್ನು ಇಟ್ಕೊಬೇಕು, ಒಂದು ಡಿಸ್ಟೆನ್ಸ್ ಇಟ್ಕೊಳ್ಬೇಕು. ವಿ ಶುಡ್ ನಾಟ್ ಟ್ರೆಸ್ಪಾಸ್ ಇಂಟು ಅದರ್ಸ್ ಬೌಂಡ್ರೀಸ್. ಸಂಬಂಧಗಳ ನಡುವೆ, ವೈಯಕ್ತಿಕವಾಗಾದರೂ ಆಗಲಿ, ಸಂಬಂಧಗಳ ನಡುವೆ ಇತಿಮಿತಿ ಇರುತ್ತೆ, ಖಾಸಗಿತನಗಳಿರುತ್ತೆ. ಅದರಲ್ಲಿ ಅತಿಕ್ರಮಣ, ಟ್ರೆಸ್ಪಾಸ್ ಮಾಡದೇ ಇರೋಂಗೆ ತಾನು ಮಾಡಬಾರ್ದು, ಮತ್ತು ಬೇರೆಯವರು ಕೂಡ ನಮ್ಮ ಒಂದು ಬೌಂಡ್ರಿನಲ್ಲಿ ಟ್ರೆಸ್ಪಾಸ್ ಮಾಡದಿರೋಂಗೆ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ಅವರ್ ಬೌಂಡ್ರೀಸ್ ಅಷ್ಟೇ. ಈ ಎಚ್ಚರಿಕೆಯನ್ನು ಹೊಂದಿರೋದೇ ಸೀಮಾ ಜಾಗೃತಿ. ಮತ್ತು ಇನ್ನೊಂದು ಜಾಗೃತಿ ಇದೆ, ಅದು ಅತೀಂದ್ರಿಯ ಜಾಗೃತಿ. ನಮ್ಮ ಕಣ್ಣು, ಕಿವಿ, ಮೂಗು, ಚರ್ಮ, ಮನಸ್ಸಿನ ಆಲೋಚನೆಗಳು ಇದೆಲ್ಲದಕ್ಕಿಂತ ಮಿಗಿಲಾಗಿ ಕೆಲವು ಗಾಢವಾದ ಭಾವನೆಗಳು ಉಂಟಾಗ್ತವೆ. ಅಂದರೆ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಅವುಗಳು ಅತೀಂದ್ರಿಯವಾಗಿರುವಂಥ ಗ್ರಹಿಕೆಗಳಾಗಿರಲಿಕ್ಕೆ ಸಾಧ್ಯತೆಗಳು ಉಂಟು. ಅಂದರೆ ನಮ್ಮ ಇಂದ್ರಿಯಗಳಿಂದ ದಾಟಿ ಅಂಥವನ್ನು ಕೂಡ ನಾವು ಗಮನಿಸಬೇಕು. ಈಗ ಉದಾಹರಣೆಗೆ ಪ್ರಾಣಿಗಳಿಗೆ ಅನಾಹುತಗಳ ಬಗ್ಗೆ ಸಂವೇದನೆಗಳನ್ನ ಹೊಂದಿರೋ ಹಾಗೆ, ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ ಅಂತಂದರೆ ಪ್ರಾಣಿಗಳಿಗೆ ಗೊತ್ತಾಗ್ತದೆ. ಒಂದು ಬಿರುಗಾಳಿ ಬರ್ತದೆ ಅಥವಾ ಇದು ಸುನಾಮಿ ಬರುತ್ತೆ, ಭೂಕಂಪ ಆಗತ್ತೆ ಅಂತಂದರೆ ಈ ಪ್ರಾಣಿಗಳಿಗೆ ಈ ಅನಾಹುತಗಳ ಬಗ್ಗೆ ಒಂದು ಸಂವೇದನೆ ಇದೆ. ಹಾಗೆಯೇ ಮನುಷ್ಯನಿಗೂ ಕೂಡ ಸೂಕ್ಷ್ಮ ಸಂವೇದನೆಗಳು ಇವೆ. ಖಂಡಿತ ಅವುಗಳು ಕೆಲಸನೂ ಮಾಡ್ತವೆ. ಹಾಗಾಗಿ ಅವುಗಳನ್ನ ಗುರುತಿಸ್ಕೊಳ್ಬೇಕು ಮತ್ತು ಅವುಗಳ ಬಗ್ಗೆ ಜಾಗೃತಿಯನ್ನು ಹೊಂದಿರಬೇಕು. ಇನ್ನೊಂದು ಸಂವೇದನಶೀಲತೆಯ ಜಾಗೃತಿ. ಅಂದರೆ ಜೀವಂತವಾಗಿರುವ ವ್ಯಕ್ತಿ ಪ್ರಾಕೃತಿಕವಾಗಿ, ಅಂದರೆ ನೈಸರ್ಗಿಕವಾಗಿಯೇ ಸ್ವಾಭಾವಿಕವಾಗಿ ಅವನು ಸೃಷ್ಟಿಶೀಲನಾಗಿರ್ತಾನೆ. ಹಾಗಾಗಿ ತನ್ನ ಕಲ್ಪನೆಗಳನ್ನು, ಸೃಜನಶೀಲತೆಯನ್ನು ಮತ್ತು ಎಲ್ಲ ಥರ ಸಂಶೋಧನೆಗಳನ್ನು ತನ್ನ ಚಟುವಟಿಕೆಗಳಲ್ಲಿ ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಏನೇ ಕೆಲಸ ಮಾಡಲಿ,
ಏನೇ ಕೆಲಸ ಮಾಡಿದ್ರು ಅದನ್ನು ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನಾವು ಡೆವಲಪ್ ಮಾಡಿಕೊಳ್ಬಹುದು. ಇದ್ರ ಬಗ್ಗೆ ನಾವು ಜಾಗೃತಿಯನ್ನು ಹೊಂದಿರಬೇಕು. ಇನ್ನೊಂದು ಫ್ಲೆಕ್ಸಿಬಿಲಿಟಿಯ ಬಗ್ಗೆ ನಾವು ಜಾಗೃತಿಯನ್ನು ಅಂದರೆ ಹೊಂದಾಣಿಕೆ ಅಥವಾ ಫ್ಲೆಕ್ಸಿಬಿಲಿಟಿ ಬಗ್ಗೆ. ಈಗ ಈ ಪ್ರಕೃತಿಯಲ್ಲಿ ಆಗು ಹೋಗುಗಳು ಏನೇನೋ ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದ್ರ ಜೊತೆಗೆ ಹೊಂದಿಕೊಳ್ಳೋದಕ್ಕೆ, ಅದನ್ನು ಅಕ್ಸೆಪ್ಟ್ ಮಾಡುವ ಮತ್ತು ಅವುಗಳ ಜೊತೆಗೆ ಒಗ್ಗಿಕೊಳ್ಳುವ ಜೀವಿಗಳು ಮಾತ್ರವೇ ತಮ್ಮ ಎಕ್ಸಿಸ್ಟೆನ್ಸ್ನ ಕಾಪಾಡಿಕೊಳ್ಳೋದು. ಹಾಗಾಗಿ ಸಂಕಟದ ಸಮಯಗಳಲ್ಲಿ ಪರಿಸ್ಥಿತಿಗಳ ಜೊತೆಗೆ ಹಠಮಾರಿತನ ಇಲ್ಲದೆ, ಜಟಿಲತೆ ರಿಜಿಡಿಟಿ ಇಲ್ಲದೆ ಮನಸ್ಥಿತಿಯನ್ನು ಹೊಂದಿಸ್ಕೊಳ್ಳೋಕ್ಕೆ ಆಗತ್ತೆ. ಇದರ ಜೊತೆಗೆ ನೈತಿಕ ಜಾಗೃತಿ ಅಂದರೆ ಪ್ರದರ್ಶನಕ್ಕೆ ಅಥವಾ ಭಾಷಣಗಳಿಗೆ ಅಲ್ಲದೆ ತನ್ನ ಜೀವನದ ಮೌಲ್ಯಗಳನ್ನು, ತನ್ನ ನಡೆ ನುಡಿ, ತನ್ನ ಕ್ರಿಯೆ ಪ್ರತಿಕ್ರಿಯೆ ಎಲ್ಲದರಲ್ಲಿಯೂ ಕೂಡ ಸ್ಪಷ್ಟವಾಗಿ ಕಾಪಾಡಿಕೊಳ್ಳೋದು ಮಾರಲ್ ಅವೇರ್ನೆಸ್. ಇನ್ನು ವೈಚಾರಿಕ ಜಾಗೃತಿ, ಇದು ಬಹಳ ಮುಖ್ಯ. ಜೀವನ ಪೂರ್ತಿ ಕಲಿಕೆಗೆ ಸಿದ್ಧವಾಗಿರೋದು ಮತ್ತು ಪೂರ್ವಾಗ್ರಹಗಳು ಇಲ್ಲದೆ, ಪೂರ್ವ ನಿರ್ಧಾರಗಳು ಪ್ರಿಜುಡೈಸ್ಡ್ ಆಗಿಲ್ಲದೆ, ಬಯಾಸ್ಡ್ ಆಗಿಲ್ಲದೆ, ಮುಕ್ತ ಮನಸ್ಸಿನಿಂದ ವಿಷಯಗಳನ್ನು ರ್ಯಾಡಿಕಲ್ ಆಗಿ, ಲಾಜಿಕಲ್ ಆಗಿ, ತಾರ್ಕಿಕವಾಗಿ ಅಂದರೆ ಸಹಾನುಭೂತಿಯಿಂದಲೂ ಕೂಡ ಆಲೋಚನೆ ಮಾಡೋದಕ್ಕೆ ಆಗೋದು ಯಾವುದರಿಂದ ಅಂತಂದರೆ ವೈಚಾರಿಕ ಜಾಗೃತಿಯಿಂದ. ಇನ್ನೊಂದು ಆಧ್ಯಾತ್ಮಿಕ ಕೌಶಲ್ಯದ ಜಾಗೃತಿ, ಸ್ಪಿರಿಚುವಲ್ ಸ್ಕಿಲ್ ಅನ್ನೋದೊಂದು ಇದೆ. ಆಧ್ಯಾತ್ಮಿಕ ಪರಂಪರೆ ಅಥವಾ ಚಿಂತನೆಗಳನ್ನ ಆಚರಣೆಗಳಿಗೆ ಮಾತ್ರವೇ ಮೀಸಲಿಟ್ಟುಕೊಳ್ಳಬಾರದು. ಲೌಕಿಕ ಮತ್ತು ಸಾಮಾನ್ಯವಾಗಿರುವ ದಿನನಿತ್ಯದ ನಡೆನುಡಿಗಳಲ್ಲಿ ಎಚ್ಚರಿಕೆಯಿಂದ ಅವುಗಳನ್ನ ಕಾಪಾಡಿಕೊಳ್ಳೋದು ಮತ್ತು ಪ್ರಕಟಗೊಳಿಸ್ಕೊಳ್ಳೋದು ಇದೆಯಲ್ಲ, ಅದು ಆಧ್ಯಾತ್ಮಿಕ ಕೌಶಲ್ಯದ ಜಾಗೃತಿ. ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿಯ ಬಗ್ಗೆ ಅವೇರ್ನೆಸ್ ಹೊಂದಿರೋದು, ಮಾಹಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಜಾಗೃತಿ. ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿತಾ ಇರ್ತೀವಲ್ಲ, ಈ ಪೀಳಿಗೆಗಳ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳು ರೂಪುಗೊಳ್ಳುವುದರಲ್ಲಿ ಆಯಾ ಕಾಲದ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಪ್ರಭಾವಗಳು ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ. ಅವು ಕಾಲದಿಂದ ಕಾಲಕ್ಕೆ ಡೆವಲಪ್ ಆಗ್ತಾ ಇರ್ತವೆ. ಅದರ ಬಗ್ಗೆ ನಾವು ನಮ್ಮ ಸ್ಕಿಲ್ ಬೇಸ್ಡ್ ಅವೇರ್ನೆಸ್ನ ನಾವು ಡೆವಲಪ್ ಮಾಡಿಕೊಳ್ಬೇಕು. ರೆಸ್ಪಾನ್ಸಿಬಲ್ ಆಗಿ ನಾವು ಅವುಗಳನ್ನ ಬಳಸಬೇಕು. ಸುರಕ್ಷಿತವಾಗಿ ಆಯಾ ಕಾಲದ ಮಾಹಿತಿ ಮತ್ತು ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ 20ನೇದು ಒಂದು ಹೋಲಿಸ್ಟಿಕ್ ಅವೇರ್ನೆಸ್ ಅಂದರೆ ಸಮಗ್ರವಾದಂತಹ ಜಾಗೃತಿ. ಒಟ್ಟಾರೆ ಬದುಕನ್ನು ರೂಪಿಸುವ ಅನೇಕಾನೇಕ ಅಂಶಗಳು ವ್ಯಕ್ತಿಗೆ ಎದುರಾಗ್ತಾ ಇರ್ತವೆ. ಹಾಗಾಗಿ ವ್ಯಕ್ತಿಯು ತನ್ನ ಜೀವ ಮತ್ತು ಜೀವನವನ್ನು ಆರೋಗ್ಯವಾಗಿರಿಸಿಕೊಳ್ಳುವಂತಹ ಅಂಶಗಳನ್ನು ಗುರುತಿಸಿಬಿಟ್ಟು ಅಗತ್ಯಕ್ಕೆ ತಕ್ಕಂತೆ ಅವುಗಳನ್ನು ತಗೊಳ್ಳೋದು ಅಥವಾ ತಿರಸ್ಕರಿಸೋದು, ಇವುಗಳ ಬಗ್ಗೆ ನಮ್ಮ ಮನಸ್ಥಿತಿಯನ್ನು ಹೊಂದಿರಬೇಕು. ಒಂಥರ ಥಾಟ್ಫುಲ್ಲಾಗಿ ಗಮನಶೀಲವಾದಂತಹ ಮನಸ್ಥಿತಿಯನ್ನು ಹೊಂದಿರಬೇಕು. ಹಾಗೆ ತಿಳುವಳಿಕೆ ಇಲ್ಲದ ವ್ಯಕ್ತಿಗಳ ಬಗ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಕಂಪ್ಯಾಷನೇಟ್ ಆಗಿ ಅಂದರೆ ಸಹಾನುಭೂತಿಯಿಂದ ವರ್ತಿಸಬೇಕು. ಅದು ಅಷ್ಟು ಮಾತ್ರ ಅಲ್ಲ, ನಮ್ಮಿಂದ ಅವರಿಗೆ ಮತ್ತು ಅವರಿಂದ ನಮಗೆ ತೊಂದರೆ ಆಗದೆ ಇರೋಂಗೆ ಎಚ್ಚರಿಕೆ ವಹಿಸಬೇಕು. ಎಲ್ಲರಿಗೂ ಏಕಪ್ರಕಾರವಾಗಿ ಎಲ್ಲ ಬಗೆಯ ಜಾಗೃತಿಗಳು ಇರುವುದಿಲ್ಲ, ಎಲ್ಲ ತರಹದ ಅರಿವು ಇರುವುದಿಲ್ಲ, ಎಲ್ಲರಿಗೂ ಒಂದೇ ಬಗೆಯ ಗ್ರಹಿಕೆಯ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ನಾವು ನಮ್ಮದನ್ನು ಗಮನಿಸ್ಕೊಂಡು ಅವುಗಳನ್ನು ವೃದ್ಧಿಪಡಿಸ್ಕೊಳ್ಬೇಕು. ಅದೇ ರೀತಿ ಆ ಜಾಗೃತಿ ಅಥವಾ ಅರಿವು ತಿಳುವಳಿಕೆ ಇಲ್ಲದೇ ಇರೋರನ್ನ ಕಂಪ್ಯಾಷನೇಟಾಗಿ ನೋಡಬೇಕು. ನಮ್ಮ ಅರಿವಿನಿಂದ ಅವರಿಗೆ ಅರಿವನ್ನು ನೀಡಲಿಕ್ಕೆ ಸಾಧ್ಯವಾಗತ್ತಾ ಅಂತ ನಮ್ಮ ನಡೆ ಮತ್ತು ನುಡಿಗಳ ಮೂಲಕ ಪ್ರಯತ್ನ ಮಾಡಬಹುದು ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ
ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.